ಕನ್ನಡ ಕವಿಗಳ ಪೀಠಿಕಾ ಪ್ರಕರಣದಲ್ಲಿ ಕಂಡುಬರುವ ಇನ್ನೊಂದು ಅಂಶವೆಂದರೆ ಕಾವ್ಯ ಸ್ವರೂಪವನ್ನು ಕುರಿತ ವರ್ಣನೆ. ಎಲ್ಲ ಕವಿಗಳು ಈ ಒಂದು ವಿಷಯವನ್ನು ಕುರಿತು ಹೆಚ್ಚು ಕಡಿಮೆ ಒಂದೇ ವಿಧವಾಗಿ ಹೇಳಿದ್ದಾರೆ. ಕಾವ್ಯ ಎನ್ನುವುದು ಕವಿಯ ಪ್ರತಿಭೆಯಿಂದ ಹುಟ್ಟುತ್ತದೆ. ಈ ಪ್ರತಿಭೆ ಜನ್ಮಾಂತರ ಸಂಸ್ಕಾರ ವಿಶೇಷ. ಕೇವಲ ಪ್ರತಿಭೆಯೊಂದಿದ್ದರೆ ಸಾಲದು, ಜೊತೆಗೆ ವಿದ್ವತ್ತೂ ಬೇಕು. ಹಾಗೆಯೇ ಪ್ರತಿಭೆ ಇಲ್ಲದೆ ವಿದ್ವತ್ತಿನಿಂದ ಕಾವ್ಯ ಹುಟ್ಟಲಾರದು. ಇವು ಸಾಮಾನ್ಯವಾಗಿ ಅನುರಣಿತವಾಗುವ ವಿಚಾರಗಳು. ಈ ವಿಚಾರಗಳಲ್ಲಿ ಹೊಸತೇನೂ ಇಲ್ಲ. ಸಂಸ್ಕೃತ ಅಲಂಕಾರ ಶಾಸ್ತ್ರಗಳಲ್ಲಿ ಹೇಳುತ್ತಾ ಬಂದವುಗಳು ಇವು. ಆದರೆ ಕನ್ನಡ ಕವಿಗಳು ಕನ್ನಡದಲ್ಲಿ ಹೇಳಿದ್ದಾರೆ ಅಷ್ಟೆ. ಹೀಗೆ ಮೊದಲು ಕನ್ನಡದಲ್ಲಿ ಹೇಳಿದ್ದು ಕವಿರಾಜ ಮಾರ್ಗದಲ್ಲಿ. ನಯಸೇನನ ಧರ್ಮಾಮೃತದಲ್ಲಿ ಕಾವ್ಯಮಯವಾಗಿ ಕಾವ್ಯ ಮೀಮಾಂಸೆಯನ್ನ ಹೇಳಲಾಗಿದೆ. ಮಳೆ ಇಲ್ಲದೆ ಪೊಯ್ನೀರಿಂ ಬೆಳಗುಮೆದ್ದರೆ ಮರುಗಿ ಕುದಿದು ಶಾಸ್ತ್ರದ ಬಲದಿಂದ ಒಳಿಪಿಂ ಪೇಳ್ವೊಡೆ ಅದು ಕೋಮಳಂ ಅಕ್ಕುಮೆ ಸಹಜಂ ಇಲ್ಲದಾತನ ಕಬ್ಬಂ. ಮಳೆ ಇಲ್ಲದೆ ಕೇವಲ ಕೈ ನೀರು ಎರೆದರೆ ನೆಲಕ್ಕೆ ಜೀವಕಳೆ ಬಂದೀತೆ. ಹಾಗೆಯೇ ಕಸಿಬಿಸಿ ಪಟ್ಟುಕೊಂಡು ಕುದಿದು ತನಗಿರುವ ಶಾಸ್ತ್ರ ಅಥವಾ ವಿದ್ವತ್ತಿನ ಬಲದಿಂದ ಆಸೆಪಟ್ಟು ಹೇಳಿದರೆ ಅಂತಹ ಕಾವ್ಯ ಸುಂದರವಾದೀತೆ ಆಗುವುದಿಲ್ಲ. ಯಾಕೆಂದರೆ ಅದು ಸಹಜವಾಗಿ ಹುಟ್ಟಿದ ಕಾವ್ಯವಲ್ಲ. ನಯಸೇನನ ಈ ಮಾತಿನಲ್ಲಿ ಪ್ರತಿಭೆ ಎಂಬುದು ಮುಗಿಲಿಂದ ಇಳಿದು ಮಳೆ ನೀರಿನಂತೆ ಸಹಜವಾದದ್ದು. ವಿದ್ವತ್ತಿನ ಕೃತಕವಾದ ಕೈ ನೀರು ಎರೆದರೆ ಬೆಳೆ ಹುಲುಸಾಗಲಾರದು ಎಂಬ ಸಂಗತಿ ರಮ್ಯವಾಗಿದೆ. ಷಡಕ್ಷರಿಯ ಪ್ರಕಾರ ಶಾಸ್ತ್ರವೆಂಬ ರೋಹಣಗಿರಿಯನ್ನು ಯಾರು ಬೇಕಾದರೂ ಏರಬಹುದು. ಆದರೆ ಕವಿತೆ ಎಂಬ ಚಿಂತಾರತ್ನ ದೊರೆಯುವುದು ದೈವಕೃಪೆಯಿದ್ದ ಕೆಲವರಿಗೆ ಮಾತ್ರ. ಇಂತಹ ಕಾವ್ಯಶಕ್ತಿಯ ಅಗ್ಗಳಿಕೆಯನ್ನು ಕುರಿತು ನೇಮಿಚಂದ್ರನು ಲೀಲಾವತಿ ಪ್ರಬಂಧದಲ್ಲಿ ಮುಕ್ತಕಂಠನಾಗಿ ಪ್ರಶಂಸಿಸಿದ್ದಾನೆ. ಕಟ್ಟುಗೆ ಕಟ್ಟದ ಇರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದ ಇರ್ಕೆ ಮುಗಿಲಂ ಹರನಂ ನರನ್ ಒತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದ ಇರ್ಕೆ. ಕವಿಗಳು ಕೃತಿ ಬಂದದೊಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್. ಇದೇನ್ ಅಳವು ಅಗ್ಗಳಮೋ ಕವೀಂದ್ರರ. ಸಮುದ್ರಕ್ಕೆ ಕಪಿಗಳು ಸೇತುವೆಯನ್ನು ಕಟ್ಟಿದರೋ ಬಿಟ್ಟರೋ, ವಾಮನನು ತ್ರಿವಿಕ್ರಮನಾಗಿ ಆಕಾಶವನ್ನು ಮುಟ್ಟಿದನೋ ಇಲ್ಲವೋ, ಅರ್ಜುನನು ಸಾಕ್ಷಾತ್ ಪರಮೇಶ್ವರನ ಗಂಟಲನ್ನು ಯುದ್ಧ ಮಾಡುವಾಗ ಮೆಟ್ಟಿದನೋ ಮೆಟ್ಟಲಿಲ್ಲವೋ, ಇದನ್ನು ಕಂಡವರು ಯಾರು? ಆದರೆ ಕಾವ್ಯಗಳಲ್ಲಿ ಮಾತ್ರ ರಾಮಾಯಣದಲ್ಲಿ ಕಪಿಗಳು ಸೇತುವೆಯನ್ನು ಕಟ್ಟಿಯೇ ಕಟ್ಟಿದರು. ವಾಮನ ಬೆಳೆದು ತ್ರಿವಿಕ್ರಮನಾಗಿ ಮುಗಿಲನ್ನು ಮುಟ್ಟಿದನು. ಪಾಶುಪತಾಸ್ತ್ರ ಸಂಪಾದನೆಯ ಕಾಲಕ್ಕೆ ಕಿರಾತನಾಗಿ ಕದನಕ್ಕೆ ಬಂದ ಶಿವನನ್ನು ಅರ್ಜುನ ಇಕ್ಕಿ ಮೆಟ್ಟಿಯೇ ಮೆಟ್ಟಿದನು ಎನ್ನುವಂತೆ ಕವಿಗಳು ಚಿತ್ರಿಸಿದ್ದಾರಲ್ಲ, ಅವರ ಸಾಮರ್ಥ್ಯ ಎಷ್ಟು ಅತಿಶಯವಾದದ್ದು. ಕವಿ ಇಂತಹ ಸಾಮರ್ಥ್ಯದಿಂದ ಉತ್ತಮವಾದ ಕಾವ್ಯವನ್ನು ರಚಿಸಬೇಕು. ಕವಿಯ ಕಾವ್ಯ ನಾಗವರ್ಮನು ಹೇಳುವ ಹಾಗೆ ಕಾಡಿನಲ್ಲಿ ನುಗ್ಗಿ
ಮೊರೆಯುವ ಪ್ರವಾಹದಂತೆ ಇರಬೇಕು. ಹಾಗಲ್ಲದೆ ಒಗಟನ್ನು ಹೇಳಿ ಅದನ್ನು ಅರ್ಥ ಮಾಡಿಕೊಳ್ಳಲು ಟೀಕೆ ಬೇಕು, ಟಿಪ್ಪಣಿ ಬೇಕು, ವ್ಯಾಖ್ಯಾನ ಬೇಕು ಎನ್ನುವಂತಿರಬಾರದು. ರನ್ನನ ಮಾತಿನಲ್ಲಿ ಹೇಳುವುದಾದರೆ, ರಸಾಂತರಂಗಳಂ ಮುಟ್ಟೆ ನುಡಿದು ರಂಜಿಸಬೇಡ. ನಿಜವಾದ ಕಾವ್ಯ ಸುಮ್ಮನೆ ಸಂಭವಿಸುವುದಿಲ್ಲ. ನೇಮಿಚಂದ್ರನು ನೇಮಿನಾಥ ಪುರಾಣದಲ್ಲಿ ಈ ರೀತಿ ಹೇಳುತ್ತಾನೆ: ಬೆಲೆಯಿಂದ ಅಕ್ಕುಮೇ ಕೃತಿ ಗಾವಿಲ, ಭುವನದ ಭಾಗ್ಯದಿಂದ ಅಕ್ಕುಂ ನೋಲ್ಪಂ ಬೆಲೆಗೊಟ್ಟು ತಾರ, ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ. ನಿಜವಾದ ಒಂದು ಕಾವ್ಯವನ್ನು ಕೇವಲ ಬೆಲೆ ಕೊಟ್ಟು, ಅಂದರೆ ಹಣ ಕೊಟ್ಟು ತಯಾರು ಮಾಡಿಸಲು ಬರುವುದಿಲ್ಲ. ಅದು ಈ ಭುವನದ ಭಾಗ್ಯದಿಂದ ಹುಟ್ಟಿಕೊಳ್ಳುತ್ತದೆ. ಮಧುಮಾಸವನ್ನು, ಮಲೆಯ ಮಾರುತವನ್ನು, ಬೆಳುದಿಂಗಳನ್ನು ಬೆಲೆ ಕೊಟ್ಟು ಹಣ ತೆತ್ತು ಕೊಂಡುಕೊಂಡು ಬಾ ನೋಡೋಣ. ಕಾವ್ಯ ಹುಟ್ಟುವುದು ಕವಿಗೆ ಒದಗುವ ರಾಜಾಶ್ರಯದಿಂದ ಲಭಿಸುವ ದನಕನಕ ಗೌರವಾದಿಗಳಿಂದ ಅಲ್ಲ, ಈ ಲೋಕದ ಪುಣ್ಯದಿಂದ ಎನ್ನುವುದು ನೇಮಿಚಂದ್ರನ ಈ ಮಾತಿನ ಅರ್ಥ. ಕಾವ್ಯದ ಪೀಠಿಕಾ ಪ್ರಕರಣಗಳಲ್ಲಿ ಕಂಡುಬರುವ ಮತ್ತೊಂದು ವಿಶೇಷವೆಂದರೆ, ಆಯಾ ಕೃತಿಗಳನ್ನು ಬರೆದ ಕವಿಗಳ ಸ್ವಕೀಯ ವಿಷಯ ಮತ್ತು ತಮ್ಮ ಕಾವ್ಯದ ವಸ್ತು, ರೀತಿ ಇತ್ಯಾದಿಗಳನ್ನು ಕುರಿತ ಸಂಗತಿ. ಎಷ್ಟೋ ಕವಿಗಳು ಸ್ವ ವಿಷಯವನ್ನು ಹೇಳಿಕೊಂಡಿದ್ದಾರೆ, ಮತ್ತಿನ್ನೆಷ್ಟೋ ಕವಿಗಳು ಈ ಬಗ್ಗೆ ತಟಸ್ಥರಾಗಿದ್ದಾರೆ. ಇದ್ದುದರಲ್ಲಿ ಮಾರ್ಗಕಾವ್ಯವನ್ನು ಬರೆದ ಜೈನ ಕವಿಗಳಲ್ಲಿ ಬಹುಮಂದಿ ಅತ್ಯಂತ ಹೆಮ್ಮೆಯಿಂದ ನಿಸ್ಸಂಕೋಚವಾಗಿ ತಮ್ಮ ಸ್ವಂತ ವಿಷಯವನ್ನು ಹೇಳಿಕೊಂಡಿದ್ದಾರೆ. ಸ್ವಂತ ವಿಷಯವನ್ನು ಹೇಳಿಕೊಂಡವರಿಗೂ ಹೇಳಿಕೊಳ್ಳದವರಿಗೂ ಸ್ವಕಾವ್ಯದ ಅಗ್ಗಳಿಕೆಯನ್ನು ಹೇಳಿಕೊಳ್ಳುವುದರಲ್ಲಿ ಮಾತ್ರ ಸಮಾನವಾದ ಆಸಕ್ತಿ. ಈ ಅಗ್ಗಳಿಕೆಗಳಲ್ಲಿ ಆತ್ಮಾಭಿಮಾನ, ಆತ್ಮ ಪ್ರತ್ಯಯಗಳು, ಅಹಂಕಾರದ ನೆಲಗೂ ಏರುವುದುಂಟು. ಪಂಪನಂತಹ ಕವಿಯೇ ಮುನ್ ಸಮಸ್ತ ಭಾರತಮನ್ ಅಪೂರ್ವಮಾಗೆ ಪೇಳ್ದ ಕವೀಶ್ವರರ್ ಇಲ್ಲ ತನ್ನ ಹೊರತು ಎನ್ನುತ್ತಾನೆ. ತನ್ನ ಕಾವ್ಯ ಹಿಂದಿನ ಕವಿಗಳ ಕಾವ್ಯವನ್ನೆಲ್ಲ ಇಕ್ಕಿ ಮೆಟ್ಟಿದುವು ಎಂದು ರನ್ನ ಗದಾಯುಧದಲ್ಲಿ ಘೋಷಿಸಿಕೊಳ್ಳುತ್ತಾನೆ. ಆರಾತೀಯ ಕವೀಶ್ವರರ್ ಆರುಂ ಮುನ್ನ ಆರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡೆದನ್ ಸಾರಸ್ವತಂ ಎನಿಪ ಕವಿತೆಯೋಳ್ ಕವಿ ರನ್ನಂ. ವಿದ್ವತ್ಪೂರ್ಣವಾದ ಕವಿತೆಯನ್ನು ಬರೆಯುವಲ್ಲಿ ರನ್ನ ಸರಸ್ವತಿಯ ಭಂಡಾರದ ಮುದ್ರೆಯನ್ನೇ ಒಡೆದನಂತೆ. ಇಂತಹ ಕೆಲಸವನ್ನು ಮಾಡಲು ಹಿಂದಿನ ಕವೀಶ್ವರರಾರಿಗೂ ಸಾಧ್ಯವೇ ಆಗಲಿಲ್ಲವಂತೆ. ಆದ್ದರಿಂದ ಇಂತಹ ಕವಿಯ ಕಾವ್ಯವನ್ನು ಪರೀಕ್ಷೆ ಮಾಡುವವರಿಗೆ ಆದಿಶೇಷನ ಹೆಡೆಮಣಿಯ ರತ್ನ ಪರೀಕ್ಷೆ ಮಾಡುವವನಿಗೆ ಇರುವಂತೆ ಎಂಟೆದೆಯೇ ಬೇಕಂತೆ. ರುದ್ರಭಟ್ಟನು ಜಗನ್ನಾಥ ವಿಜಯದಲ್ಲಿ ಈ ರೀತಿ ಹೇಳಿದ್ದಾನೆ: ತನ್ನ ಕಾವ್ಯ ಇನಿಯಳ ಸೋಂಕಿನಂತೆ, ಹೊಸ ಮಾವಿನ ಜೊಂಪದಂತೆ, ಚಂದನ ರಸದ ಅಂಪಿನಂತೆ, ನನೆ ಏರಿದ ಮಲ್ಲಿಗೆಯಂತೆ, ಪೂರ್ಣ ಚಂದ್ರನ ಸಿರಿಯಂತೆ, ಬಂದು ಎಸೆಪ ತಂಬೆಲರಂತೆ. ಓದಿದವರ ಚಿತ್ತವನ್ನು ಸೂರೆಗೊಳ್ಳುವುದೆಂಬ ನಂಬಿಕೆಯನ್ನು ಎಲ್ಲ ಕವಿಗಳು ವ್ಯಕ್ತಪಡಿಸಿದ್ದಾರೆ. ಬರೆದ ಕವಿಗಳಿಗೆ ಅಂತಹ ವಿಶ್ವಾಸ, ಕೆಲವು ವೇಳೆ ಅಹಂಕಾರ ಕೂಡ. ರಾಘವಾಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಈ ರೀತಿ ಹೇಳಿದ್ದಾನೆ: ಇದಂ ಪೇಳ್ದಾತನು ಆರು ಎಂದೊಡೆ
ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಸುತನ್ ಉಭಯ ಕವಿ ಕಮಲ ರವಿ ರಾಘವಾಂಕ ಪಂಡಿತನ್ ಎಂದೊಡೆ ಈ ಕಥಾರಸದ ಲಹರಿಯನ್ನು ಬಣ್ಣಿಸದರ್ ಆರ್ ಈ ಜಗದೊಳ್ ಎನ್ನುವ ಕೆಚ್ಚು ಕವಿಗಳಿಗೆ. ಇವರಲ್ಲೆಲ್ಲ ನಾರಣಪ್ಪನಿಗೆ 4 ಅಗ್ಗಳಿಕೆಗಳು. ಕುಮಾರವ್ಯಾಸ ಭಾರತದಲ್ಲಿ ಈ ರೀತಿ ಹೇಳಿದ್ದಾನೆ: ಹಲಗೆ ಬಳಪವ ಪಿಡಿಯದ ಒಂದು ಅಗ್ಗಳಿಕೆ, ಪದವಿಟ್ಟು ಅಳುಪದ ಒಂದು ಅಗ್ಗಳಿಕೆ, ಪರರ ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹು ಕೆಡದ ಅಗ್ಗಳಿಕೆ ಎಂಬ ಈ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ. ನಾರಣಪ್ಪ ಕಾವ್ಯ ಬರೆಯುವ ಮುನ್ನ ಉಳಿದ ಕವಿಗಳಂತೆ ಹಲಗೆಯ ಮೇಲೆ ಬಳಪದಲ್ಲಿ ಬರೆದು ಅನಂತರ ಓಲೆಗರಿಯ ಮೇಲೆ ಪ್ರತಿ ಮಾಡುವ ಅಭ್ಯಾಸದವನಲ್ಲ. ಹೀಗೆ ಹಲಗೆ ಬಳಪವನ್ನು ಹಿಡಿಯದೇ ಇದ್ದುದು ಒಂದು ಅತಿಶಯ. ಒಂದು ಪದವನ್ನು ಇಟ್ಟ ಮೇಲೆ ಅದನ್ನು ಅಳಿಸಿ ಬರೆಯುವ ಅಗತ್ಯವೇ ಅವನಿಗೆ ಇರಲಿಲ್ಲ. ಇದು 2ನೆಯ ಅತಿಶಯತೆ. ಇನ್ನೊಬ್ಬರು ಬರೆದ ರೀತಿಯನ್ನು ಅನುಕರಿಸದೇ ಇರುವ ಅತಿಶಯತೆ 3ನೆಯದು. ಓಲೆಗರಿಯ ಮೇಲೆ ಬರೆಯಲೆಂದು ಕಂಠವನ್ನಿಟ್ಟನೆಂದರೆ, ಲೆಕ್ಕಣಿಗೆಯನ್ನು ಇಟ್ಟನೆಂದರೆ, ಬರೆಯುವ ಉಲುಹು ಅಥವಾ ಶಬ್ದ ಒಂದಿಷ್ಟು ಕೆಡದೆ ಇರುತ್ತಿತ್ತು ಅಥವಾ ಬರವಣಿಗೆ ನಿರರ್ಗಳವಾಗಿ ಸಾಗುತ್ತಿತ್ತು. ಇದು 4ನೆಯ ಅಗ್ಗಳಿಕೆ. ಹೀಗೆ ಒಂದೊಂದೇ ಅಗ್ಗಳಿಕೆಯನ್ನು ಘೋಷಿಸಿಕೊಂಡ ಈ ಅಹಂಕಾರ, ಈ ಬಲುಹು ವೀರ ನಾರಾಯಣನ ಕಿಂಕರಗೆ ಎನ್ನುವ ವಿನಯದಲ್ಲಿ ತಟಕ್ಕನೆ ಅವನತವಾಗುವ ರೀತಿ ತೀರಾ ವಿಸ್ಮಯಕಾರಕವಾಗಿದೆ. ರನ್ನನಲ್ಲಿ ಕಂಡುಬರುವ ಅಹಂಕಾರ ಮೂಲವಾದ ಆತ್ಮಪ್ರತ್ಯಯಕ್ಕೂ ನಾರಣಪ್ಪನ ದೈವೀ ಶ್ರದ್ಧೆಯಿಂದ ಮೇಲೆದ್ದು ಮತ್ತೆ ಅದರಲ್ಲೇ ಮರೆಯಾಗುವ ಈ ಅಹಂಕಾರಕ್ಕೂ ವ್ಯತ್ಯಾಸವನ್ನು ಗುರುತಿಸಬಹುದು. ನಮ್ಮ ಕವಿಗಳಂತೂ ತಮಗೆ ನಿಜವಾದ ಕವಿತಾ ಸಾಮರ್ಥ್ಯವಿರಲಿ ಇಲ್ಲದಿರಲಿ ಅವರಲ್ಲಿ ಪ್ರತಿಷ್ಠೆಗೇನೂ ಕೊರತೆ ಇರಲಿಲ್ಲ ಅನಿಸುತ್ತದೆ ಅವರ ಸ್ವಕಾವ್ಯ ಪ್ರಶಂಸೆಗಳನ್ನು ಓದಿದಾಗ.